ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ವಿರುದ್ಧ ಮೊದಲು ಕೆಂಡ ಕಾರಿದ್ರು. ಅದಾದ ನಂತರ ಸಂಧಾನದ ಬಳಿಕ ಈಗ ಎಂಎಲ್ಎಗಳು ಫುಲ್ ತಂಡ ಹೊಡೆದಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೈ ಅತೃಪ್ತ ಶಾಸಕರ ಅಸಮಾಧಾನ. ಮೊದಲು ಆಕ್ರೋಶ ಇತ್ತು, ಅದಾದ ನಂತರ ಸ್ವಲ್ಪ ಸಂಧಾನ. ಅಸಮಾಧಾನಿತ ಎಂಎಲ್ಎಗಳ ಜೊತೆ ಕೈ ನಾಯಕರ ಸಂಧಾನದ ಮೀಟಿಂಗ್. ಟಿಬಿ ಜಯಚಂದ್ರ, ಎಚ್.ಕೆ. ಪಾಟೀಲ್, ಕೃಷ್ಣಪ್ಪ, ಅಶೋಕ್ ಪಟ್ಟಣ್, ಎನ್.ವೈ. ಗೋಪಾಲಕೃಷ್ಣ ಸೇರಿ ಹಲವರು. ಎಂಎಲ್ಎಗಳ ಜೊತೆ ಸುರ್ಜೇವಾಲಾ, ಸಿಎಂ ಡಿಕೆ ಹರಿಪ್ರಸಾದ್ ಸಂಧಾನ. ನಿನ್ನೆ ರಾತ್ರಿ ಸಿಎಂ ಡಿಕೆ ನಡೆಸಿರುವ ಸಂಧಾನ ಬಹುತೇಕ ಯಶಸ್ಸು. ನಿನ್ನೆ ರಾತ್ರಿ ಒಂದು ಸಣ್ಣ ಸಂಧಾನದ ಸಭೆ ಇತ್ತು. ಆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ವತಃ ಕೃಷ್ಣಪ್ಪರ ಮನೆಗೆ ಹೋಗಿದ್ರು. ಸುರ್ಜೇವಾಲರು ಹೊರತಾಗಿರಲಿಲ್ಲ, ಅವರು ಕೂಡ ಹೋಗಿದ್ರು. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಲ್ಲೇ ಇದ್ರು. ಎಂ ಕೃಷ್ಣಪ್ಪ ಜೊತೆಗೆ ಅವರ ಮಗ ಪ್ರಿಯಾ ಕೃಷ್ಣ, ಇವರಿಬ್ಬರ ಜೊತೆಯೂ ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡಿದ್ರು. ಈ ಕಾಂಗ್ರೆಸ್ ಎನ್ನುವಂತಹ ಪಕ್ಷ ಕೆಲಸ ಮಾಡಿದವರಿಗೆ, ಎಫರ್ಟ್ ಹಾಕಿದವರಿಗೆ, ಸ್ಯಾಕ್ರಿಫೈಸ್ ಮಾಡಿದವರಿಗೆ ಎಂದೂ ಕೂಡ ಕೈ ಬಿಡೋದಿಲ್ಲ. ಉದಾಹರಣೆಗೆ ನಾನು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಅಧಿಕಾರ ಬದಲಾವಣೆಯ ಸಂದರ್ಭದಲ್ಲಿ ಇನ್ನೇನು ಸಿಗೋದೇ ಇಲ್ಲ ಅಂತ ಬಂದಾಗಲೂ ಕೂಡ ರಾಜೀನಾಮೆ ಎನ್ನುವಂತಹ ಪದಗಳನ್ನು ನಾನು ಪ್ರಯೋಗ ಮಾಡಿಲ್ಲ. ಮನುಷ್ಯನನ್ನ ಸಹನೆ ಬೆಳೆಸುತ್ತೆ, ತಾಳ್ಮೆ ಬೆಳೆಸುತ್ತೆ, ವ್ಯವಧಾನ ಸಮಾಧಾನ ಬೆಳೆಸುತ್ತೆ ಅಂತ ಹೇಳಿ ಪ್ರಿಯಾ ಕೃಷ್ಣರಂತಹ ಯುವ ನಾಯಕರನ್ನು ತಣಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು. ಒಬ್ಬ ನಾಯಕನಾಗಿ ಅದು ಮಾಡೋದು ಅನಿವಾರ್ಯ, ಜೊತೆಗೆ ಆತನ ಜವಾಬ್ದಾರಿಯೂ ಕೂಡ ಹೌದು. ರಾಜೀನಾಮೆ ಕೊಡ್ಲಿ, ಬೇಕಾದ್ರೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ಹೇಳಿಕೆ ಕೊಟ್ಟಿದ್ದ ಇದೇ ಡಿ ಕೆ ಶಿವಕುಮಾರ್. ನಾಯಕನಿಗೆ ಎರಡು ತರಹದ ಮುಖಗಳು ಬೇಕು. ಒಂದು, ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸುವ ಮತ್ತು ಎಲ್ಲವನ್ನು ಸಮರ್ಥವಾಗಿ ಕನ್ವಿನ್ಸ್ ಮಾಡುವ ಈ ಗುಣಗಳಿದ್ರೆ ಮಾತ್ರ ಆತ ನಾಯಕ. ಇಲ್ಲದಿದ್ದರೆ ಸಮರ್ಥ ನಾವಿಕನೇ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಕೆಲಸಗಳನ್ನು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಮಾಡಿದ್ದಾರೆ. ಅಸಮಾಧಾನಿತ ಹೃದಯಗಳಿಗೆ ಸಾಂತ್ವನ ನೀಡುವ ಮುಖೇನ ಅವರನ್ನು ಸಮಾಧಾನ ಪಡಿಸುವಂತಹ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು. ಆ ಪ್ರಯತ್ನದ ಭಾಗವಾಗಿ ಒಂದಷ್ಟು ಶಾಸಕರು ಈಗ ತಣಿದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಎಲ್ಲ ಒಂದು ಕಡೆ ಬಂಡಾಯ ಎದ್ದಂತಹ ಎಂಎಲ್ಎಗಳಿಗೆ ಸಂತೋಷ ಕೊಟ್ಟಿದೆ ಅನ್ನೋ ತರಹದ ಲಕ್ಷಣಗಳು ಕಾಣ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಡಿ ಕೆ ಶಿವಕುಮಾರ್ ಅವರ ಫೋಟೋಗಳನ್ನು ಇಟ್ಟು ಅದಕ್ಕೆ ಶೂ ಪ್ರಹಾರ ಮಾಡುವಂತಹ ದೃಶ್ಯಗಳು ಕಂಡು ಬಂದಿದ್ದು ಇದೇ ಪ್ರಿಯಾ ಕೃಷ್ಣ ಅವರ ಕ್ಷೇತ್ರದಲ್ಲಿ. ಡಿ ಕೆ ಶಿವಕುಮಾರ್ ಧಿಕ್ಕಾರ ಅಂತ ಕೂಗಿದ್ರು ಘೋಷಣೆನ. ಟಿಬಿ ಜಯಚಂದ್ರರವರನ್ನ ಬಿ ಕೆ ಹರಿಪ್ರಸಾದ್ ಭೇಟಿ ಮಾಡುವಂತಹ ದೃಶ್ಯ ನಮ್ಮ ಸ್ಕ್ರೀನಿನ ಒಂದು ಫ್ರೇಮ್ನಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಪ್ರಿಯಾ ಕೃಷ್ಣಪ್ಪನ ಮನೆಗೆ ಡಿ ಕೆ ಶಿವಕುಮಾರ್ ಹೋಗಿ ಸಂಧಾನ ಸಭೆಯಲ್ಲಿ ಪಾಲ್ಗೊಂಡ ಸಾಕ್ಷಿ ಫೋಟೋದ ರೂಪದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅದೇ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶನ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮುರ್ದಾಬಾದ್ ಘೋಷಣೆ ಕೂಗಿದ್ರು. ಡಿ ಕೆ ಶಿವಕುಮಾರ್ ಅವರ ಫೋಟೋಗೆ ಚಪ್ಪಲಿ ಸೇವೆ ಮಾಡಿದ್ರು. ಅವರ ಅಸಮಾಧಾನದ ತೀವ್ರತೆ ಇತ್ತಲ್ಲ, ಡಿ ಕೆ ಶಿವಕುಮಾರ್ ಅವರ ಜಂಘಾಬಲವೇ ನಡುಗುವಂತ ಮಾಡಿತ್ತು. ಪ್ರಿಯಾ ಕೃಷ್ಣ ಚಿಲ್ಲರ ವ್ಯಕ್ತಿ ಅಲ್ಲ, ಆರ್ಥಿಕವಾಗಿ ಬಲಾಢ್ಯ ಇರ್ತಕ್ಕಂತಹ ಒಬ್ಬ ನಾಯಕ. ಸೊ ಇಂತಹ ಸಂದರ್ಭದಲ್ಲಿ ಅಂಥವರನ್ನು ಮೂಲೆ ಗುಂಪು ಮಾಡಿದ್ದು ಸರಿನಾ ಅನ್ನೋ ತರಹದ ಘೋಷಣೆಗಳು ಕೂಡ ಕೇಳಿ ಬಂದವು.